ಅಕಸ್ಮಾತ್ ಏನಾದ್ರೂ ರುದ್ರ ಭಾವನ್ಗೆ ಸಮಸ್ಯೆ ಇದ್ದಿತ್ತು ಸುನಂದ ಅಕ್ಕನ್ಗೆ ಇನ್ನೊಂದು ಮದುವೆ ಮಾಡಕ್ ನೀವು ಒಪ್ಕೋತಿದ್ರಾ? ಏನಂದೆ? ನನ್ ಗಂಡ ಸ್ಥಾನದ ಬಗ್ಗೆ ಮಾತಾಡ್ತೀಯಾ? ಗಂಡ್ಸಾದೋ ನಿಂಗೇನಿಲ್ಲ ನಡ್ಕೊಳ್ಳೋದು. ಇದೆಯಾ ನಿನ್ ಗಂಡಸ್ತನ? ಏ ಶಂಕರ, ತಡಿಬೇಡ ಕಳ್ಳ ನನ್ನ. ಅದೇನ್ ಮಾಡಿಯೋ ತೋರ್ಸ್ಲಾ, ನೋಡೇ ಬಿಡ್ತೀನಿ. ಮನೆಯಾಳಿ ತಕ ಬಂದು ಪ್ರಸಾದವಾಗಿರೋ ಮನೆನ ಬಿರುಗಾಳಿ ಎಬ್ಬಿಸ್ಬಿಟ್ಟೆ. ನಿನ್ನಿವತ್ತು ಬಿಡಕ್ಕಿಲ್ಲ. ಇವತ್ತು ಶಾಪಿಂಗ್ ಚೆನ್ನಾಗಾಯ್ತಲ್ವಾ? ಅಮ್ಮ ಸೆಲೆಕ್ಟ್ ಮಾಡಿದ ಸೀರೆ ನಂಗೆ ತುಂಬಾ ಇಷ್ಟ ಆಯ್ತು. ನಿನ್ಗೆ ಇಷ್ಟ ಆಯ್ತಾ ಗ್ರೀಷ್ಮಾ? ಯಾಕಮ್ಮ ಗ್ರೀಷ್ಮಾ, ಅವಾಗಿಂದ ನೋಡ್ತಾ ಇದ್ದೀನಿ ಒಂಥರ ಇದೆಯಲ್ಲ, ಯಾಕೆ ಸಾರಿ ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ ಆಂಟಿ, ಚೆನ್ನಾಗಿದೆ. ಗ್ರೀಷ್ಮಾ, ನೀವ್ ಯಾಕೆ ಬೇಜಾರಲ್ಲಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ನಿಮ್ಮ ಅಕ್ಕ ಬಾವ ಶಾಪಿಂಗ್ ಬರಕ್ಕಾಗ್ಲಿಲ್ಲ ಅಂತ ತಾನೆ? ಈಗೆಲ್ಲ ಆಗುತ್ತೆ ಅಂತ ನಮ್ಗೇನ್ ಗೊತ್ತಿತ್ತಾ? ಸುಮ್ಮನೆ ಓವರ್ ಥಿಂಕ್ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನೋಡಿ, ನೀವು ಈ ತರ ಮುಖನ ಸಣ್ಣ ಮಾಡ್ಕೊಂಡಿರ್ಬೇಡಿ. ನಿಮ್ ಜೊತೆ ಶಾಪಿಂಗ್ ಮಾಡ್ಬೇಕು ಅಂತ ಅಮ್ಮ ಎಷ್ಟು ಆಸೆಯಿಂದ ಬಂದ್ರು ಗೊತ್ತಾ? ನೀವು ಈ ತರ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಹೌದಮ್ಮ ಗ್ರೀಷ್ಮಾ, ಇವತ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ಗೊತ್ತಾ. ನೀನ್ ಯಾವಾಗ ನಮ್ಮನೆ ಸೊಸೆಯಾಗಿ ಬರ್ತೀಯ ಅಂತ ನಾನು ಕಾಯ್ತಾ ಇದ್ದೀನಿ. ಆದ್ರೆ ನೀನ್ ಈ ತರ ಎಲ್ಲ ಬೇಜಾರ್ ಮಾಡ್ಕೊಂಡ್ರೆ ನಮ್ಗೆ ಏನ್ ಅನ್ಸಲ್ಲ ಹೇಳು? ನೋಡಿದ್ರ ಅಮ್ಮಂಗೆ ನೀವ್ ಎಷ್ಟು ಇಷ್ಟ ಅಂತ. ಈ ತರ ಬೇಜಾರ್ ಮಾಡ್ಕೊಂಡು ಇರಬೇಡಿ. ಮನೆಗೆ ಹೋದ್ಮೇಲೆ ನಿಮ್ಮ ಅಕ್ಕ ಬಾವ ಹತ್ರ ಮಾತಾಡಿ. ಇಲ್ಲ ಆಗಿದ್ದಕ್ಕೆ ನನ್ನ ಕಡೆಯಿಂದನೂ ಸಾರಿ ಅಂತ ಹೇಳಿ, ಓಕೆನಾ? ಪರಿಚಯ್, ನಾವು ಹೋಗ್ತಾ ಗ್ರೀಷ್ಮನ್ನ ಅವ್ನ ಮನೆಗೆ ಬಿಟ್ಟು ಹೋಗೋಣ. ಸಾರಿ ಆಂಟಿ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಪ್ಲೀಸ್ ಕ್ಷಮಿಸ್ಬಿಡಿ. ಹಾಗೇನಿಲ್ಲಮ್ಮ ಗ್ರೀಷ್ಮಾ, ಆಗಿರೋದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ಬೇಡ. ನಾಳೆ ನೀನು ನಮ್ಮನೆಗೆ ಸೊಸೆಯಾಗಿ ಬರ್ತಿದೀಯಾ, ನಮ್ಮನೆಯಲ್ಲಿ ನೀನು ಒಬ್ಳೆ ಆಗ್ತೀಯಾ. ಹಳೇದನ್ನೆಲ್ಲ ಮರೆತು ಯಾವಾಗ್ಲೂ ನಗ್ನಗ್ತಾ ಖುಷಿ ಖುಷಿ ಆಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅತ್ತೆ ಸುಸೇಂದ್ರ, ಹೊರಡನ್ವಾ? ಹೊರಡೋಣ. ಯಾರು ಬಂದಿರೋ ಬನ್ನಿ ಈಗ. ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ಟಿರುವೆ ಒಬ್ಬೊಬ್ಬನ್ ತಲೆನೂ ಕತ್ತರಿಸಾಕ್ಬೇಕಾಯ್ತದೆ. ಜೋಗಿ ಅವರೇ,
ಪ್ಲೀಸ್ ಕತ್ತಿ ಬಿಸಾಕಿ. ಇದನ್ನ ದೊಡ್ಡದ್ ಮಾಡಕ್ ಹೋಗ್ಬೇಡಿ. ನನ್ನ ಅಮ್ಮಿಯವ್ರು ಏನ್ ಹೇಳ್ತಾರೋ ಅದೇ ಸರಿ. ಮಾತು ಮೀರಿ ಯಾರನ ಮುಂದಕ್ಕೆ ಬಂದ್ರೆ ನಾನ್ ನಿಮ್ಮನ್ನೆಲ್ಲ ಪೊಲೀಸಿಗೆ ಒಪ್ಸಬೇಕಾಯ್ತದೆ. ಏಯ್! ತಮ್ಮ ಅಂತ ಸುಮ್ಕೆ ಇದ್ರೆ ನಮ್ ತಲೆನ ನೆಲ ಕೂಡಿಸ್ತೀನಿ ಅಂತೀಯಲ್ಲ. ನಿನ್ನಂತ ತಮ್ಮ ಯಾವನಿಗ್ಲ ಬೇಕು? ರುದ್ರ ರುದ್ರ ಬೂಟ್ಲ ಬೂಟ್ಲ ನಿನಗೆ ಹೇಳ್ತಿರೋದು ಯಾಕಲ್ರ ಹಿಂಗೆ ತರ್ತಿದ್ದೀರ? ನನ್ನ ಹೊಟ್ಟೆಲ್ ಹೊಟ್ಟಿದ್ದೀರಲ್ರ ಇಬ್ರು. ಬೂಟ್ಲ ಬಿಡ ರುದ್ರ. ಬೂಟ್ಲ ನಿನಗೆ ಹೇಳ್ತಿರೋದು. ನೀವು ಯಾರನ್ನಾದ್ರೂ ಸಾಯಿಸ್ಬೇಕು ಅಂತಿದ್ರೆ ಮೊದಲು ನಿಮ್ಮ ಅಪ್ಪ ಅವನ್ ಸಾಯಿಸಿ, ಆಮೇಲೆ ನಮ್ಮ ಸಮಾಧಿ ಮೇಲೆ ನೀವು ಕಿತ್ತಾಡಿ. ಏ ಶಂಕರ, ನಿನ್ ಹೆಂಡತಿ ತಾಳ ಕುಣಿಯೋಕ್ ಮುಂಚೆ ನಾವೆಲ್ಲ ನಮ್ ಕುಟುಂಬದವರು ಅಂತ ಮರಿಬೇಡ. ಈಟೊಂದ್ ದಿನ ನಿನ್ನ ಎತ್ತು ಒತ್ತು ಬೆಳೆಸಿದ್ದು ನಾವುಗಳು, ನಿನ್ನ ಹೆಂಡ್ರಲ್ಲ. ಏಯ್ ಬಿಸಾಕಾಕತ್ತೇನ? ಜೋಗಿ ಅವ್ರೆ, ಪ್ಲೀಸ್ ಆ ಕತ್ತಿ ಬಿಸಾಕಿ. ಬಿಸಾಕಿ. ಏಯ್ ನೀನೆಲ್ಲ ನೋಡ್ತಾ ಇದ್ಯಾ? ನಿನಗೇನು ಹೊಸ್ದಾಗಿ ಹೇಳ್ಬೇಕಾ? ಇಳಿಸ್ಲಾಗನ್ನ. ಹುಟ್ಸಿದ ಅಪ್ಪನ ಮಾತಿಗೆ ಕಿಮ್ಮತ್ತಿಲ್ವಾ? ಇಳಿಸ್ಲಾಗನ್ನ. ಇವಾಗ ಎಲ್ರು ಇಲ್ಲಿಂದ ಹೊಂಟೋಗಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಭಯ ಹಿಂಗೆ ಮುಂದುವರೆದ್ರೆ ದೊಡ್ಡ ಸಮಸ್ಯೆ ಎದುರಿಸ್ಬೇಕಾಯ್ತದೆ. ನೋಡ್ತಾ ಇರು. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ನಾನು ನಿಮ್ಮನ್ನ ತಡೆದಿಲ್ಲ ಅಂದಿದ್ರೆ ನೀವು ಕೋಪದ ಕೈಗೆ ಬುದ್ಧಿ ಕೊಡ್ತಿದ್ರಿ. ಆಮೇಲೆ ಮನೇಲಿ ದೊಡ್ಡ ಅನಾಹುತಾನೇ ಆಗ್ತಿತ್ತು. ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ವಾ? ನಿಮ್ ದೃಷ್ಟಿಯಾಗೆ ನಾನ್ ಮಾಡಿದ್ದೆ ತಪ್ಪು ಅಂತ ಕಾಣಿಸ್ತಾ ಇದೆ ಅಲ್ವೇ? ತಪ್ಪು ಅಂತ ಅಲ್ಲ, ಆದ್ರೆ ನೀವು ಸ್ವಲ್ಪ ಪೇಷನ್ಸ್ ಇಂದ ಇರ್ಬೇಕಿತ್ತು ಅಂತ ಅನ್ನಿಸ್ತಿದೆ. ದುಡ್ಕಿ ಅವನ ಮೇಲೆ ಕೈ ಮಾಡಬಾರ್ದಾಗಿತ್ತು ನೀವು. ನೋಡಿ, ಈ ಕಾನೂನು ಕಟ್ನಿಟ್ಟು ಇವೆಲ್ಲ ಇವಾಗ ಕೆಲ್ಸಕ್ಕೆ ಬರಕಿಲ್ಲ. ಈ ಸಮಯದಾಗೆ ನಾನ್ ಮಾಡಿದ್ದೇ ಸರಿ. ಜಾಗದಾಗೆ ಬೇರೆ ಯಾರನ್ನ ಇದ್ದಿದ್ರೆ ನನ್ನ ಹೀರೋ ಹಂಗ್ ನೋಡಿರೋರು. ನಿಮ್ಮಂಗೆ ತಪ್ಪಿತಸ್ಥನ್ ಮಾಡ್ತಿರ್ಲಿಲ್ಲ. ನಾನು ನಿಮ್ಮನ್ನ ಹೀರೋ ತರಾನೇ ನೋಡ್ತಾ ಇದ್ದೀನಿ. ಆದ್ರೆ ಕೆಲವೊಂದು ಟೈಮಲ್ಲಿ ನೀವು ನಡ್ಕೊಳ್ಳೋ ರೀತಿ ಎಲ್ಲಿ ಏನ್ ಅನಾಹುತ ಮಾಡ್ಬಿಡುತ್ತೆ ಅಂತ ನನಗೆ ಭಯ ಆಗ್ತಿದೆ. ಎಲ್ಲ ವಿಷಯದಲ್ಲೂ ಗಲಾಟೆ ಮಾಡೋದೇ ಸಮಸ್ಯೆಗೆ ಪರಿಹಾರ ಅಲ್ಲ ಜೋಗಿ ಅವರೇ. ಸಮಾಧಾನವಾಗೂ ಸಾಲ್ವ್ ಮಾಡಕ್ ಆಗುತ್ತೆ. ಸಮಾಧಾನದಿಂದ ಕಳ್ಳಂಗೆ ಕತ್ಕೊಂಡು ಹೋಗಿರೋದು ವಾಪಸ್ ತಂದ್ಕೊಡ್ಲ ಅಂದ್ರೆ ತಂದ್ಕೊಟ್ಬಿಟ್ಟಾನೆ. ನಾನು ಆ ರೀತಿ ಹೇಳ್ತಿಲ್ಲ, ಆದ್ರೆ ಅವನಿಗೆ ಅಷ್ಟೊಂದು ಹೊಡೆಯೋ ಅವಶ್ಯಕತೆ ಇರ್ಲಿಲ್ಲ ಅಂತ ಹೇಳ್ತಿದ್ದೀನಿ. ನಾನು ಯಾವಾಗ್ಲೂ ಇರೋದು ಹಿಂಗೆಯ. ನಿಮ್ ಮಾತು ಕೇಳಿ ಒಂದು ರಾತ್ರಿಯಲ್ಲಿ ಬದಲಾಗಕ್ಕಾಗಕ್ಕಿಲ್ಲ. ಯಾಕೆ ನಾನು ಮಾಡಿದ್ರಾಗೆಲ್ಲ ಸಮಸ್ಯೆ ಹುಡುಕ್ತಾ ಇದ್ದೀರೋ ನಂಗೆ ಅರ್ಥ ಆಯ್ತಾ ಇಲ್ಲ. ಕೆಟ್ಟೋರ್ಗೆ ಒದ್ದಿ ಬುದ್ಧಿ ಕಲ್ಸೋದೆ ತೆಪ್ಪೆ ಹಂಗಾರೆ? ಕೆಟ್ಟೋರ್ ವಿರುದ್ಧ ಹೋರಾಡೋದಕ್ಕೂ ಕಾನೂನ ಕೈಗೆ ತಗೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಜೋಗಿ ಅವರೇ. ಅಷ್ಟು ಜನರ ಮುಂದೆ ಅವನಿಗೆ ಏನಾಗುತ್ತೆ ಅಂತ ಯೋಚನೆ ಮಾಡದೆ ನೀವು ಹೊಡಿತಾ ಇದ್ರಿ. ಆಗ ಸಮಸ್ಯೆ ನಿಮ್ಗೆ ಆಗ್ತಿತ್ತು. ಆಗ ನಿಮ್ಮನ್ನ ಹೀರೋ ಅಂತ ಹೇಳ್ದವ್ರು ಯಾರು ಬಚಾವ್ ಮಾಡಕ್ ಬರ್ತಾ ಇರ್ಲಿಲ್ಲ ಅಲ್ವಾ? ದುಡ್ಕೋ ಮುಂಚೆ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ಕೋಪಕ್ಕೆ ಕ್ಷಣ ಸಾಕು, ಆದ್ರೆ
ಅದರಿಂದ ಆಗೋ ಸಮಸ್ಯೆನ ಎದುರಿಸೋದಕ್ಕೆ ಜೀವನ ಪೂರ್ತಿ ಹೋರಾಡಬೇಕಾಗುತ್ತೆ. ನಂಗದಿಷ್ಟ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಂಥ ಟೈಮಲ್ಲಿ ಕೋಪದ ಕೈಗೆ ಬುದ್ಧಿ ಕೊಡೋ ಬದಲು ತಾಳ್ಮೆಯಿಂದ ಎದುರಿಸೋದನ್ನ ನೋಡಿ. ನನ್ನ ಮಾತಿಂದ ನಿಮಗೆ ಹರ್ಟ್ ಆಗಿರ್ಬೋದು, ಆದರೆ ನಾನು ನೀವು ಬದಲಾಗಲಿ ಅಂತ ಹೇಳಿದೆ ಅಷ್ಟೆ. ನಿಮ್ಮ ಕೋಪನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸರಿ ಆಯ್ತು, ನಿಮ್ಮ ಮಾತನಾಗೂ ಅರ್ಥ ಆದ. ಆದ್ರೆ ಆ ಟೈಮ್ನಾಗೆ ನಂಗೆ ಕೋಪ ಬಿಟ್ಟು ಬೇರೆ ಏನು ಕಾಣಿಸ್ಲಿಲ್ಲ. ನಾನು ಮೊದಲಿಂದ ಇರೋದೇ ಹಿಂಗೆ. ಮುಂದಾದ್ರೂ ನೀವು ಹೇಳ್ದಂಗೆ ಇರೋಕೆ ಟ್ರೈ ಮಾಡ್ತೀನಿ. ನಾನು ನಿಮ್ಮಿಂದ ಅದನ್ನೇ ಬಯಸ್ತಾ ಇರೋದು. ನನಗೋಸ್ಕರ ಅಲ್ಲದೆ ಇದ್ರು ಅಟ್ಲೀಸ್ಟ್ ನಮಗೋಸ್ಕರನಾದರೂ ನಿಮ್ಮ ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಮ್ಮಿಯವರೇ. ಮತ್ತೆ ನನ್ನಿಂದ ಹಂಗೆ ಆಗದೆ ಇರೋ ಥರ ನೋಡ್ಕೊತೀನಿ.